ಪವರ್ ಶೇರಿಂಗ್ ಗೊಂದಲ ಬಗೆಹರಿಯುತ್ತಾ? ಕಾಂಗ್ರೆಸ್ನ ಪವರ್ ಶೇರಿಂಗ್ ಗೊಂದಲ ಬಗೆಹರಿಯುತ್ತೆ ಅಂತೆ. ಸೊ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಓ ಮೇಡಮ್ ಕೂಡ ಎಂಟ್ರಿ ಕೊಟ್ರು. ಇವಾಗ ಹೈಕಮಾಂಡ್ ಹೇಳಿದಂತೆ ಎಲ್ಲರೂ ಕೂಡ ಕೇಳಲೇಬೇಕು. ಕೇಳದೇ ಇದ್ರೆ ಕಷ್ಟ. ಕಾಂಗ್ರೆಸ್ನ ಪವರ್ ಶೇರಿಂಗ್ ಗೊಂದಲ ಬಗೆಹರಿಯುತ್ತೆ ಅನ್ನುವಂಥ ವಿಶ್ವಾಸವನ್ನ ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ಎಲ್ಲರೂ ಕೂಡ ಕೇಳಬೇಕು ಅಂತ ಮಾತನಾಡಿದ್ದಾರೆ. ಇಷ್ಟೆಲ್ಲ ರಂಪ ಆದ್ಮೇಲೆ ಕರೆದು ಮಾತನಾಡುವಂತಹದ್ದು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಬಟ್ ನಮ್ಮ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರು ಈ ರೀತಿ ಹೇಳಿದಾರಂತಂದ್ರೆ ಕರೆದು ಮಾತನಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಮೇಡಮ್, ಈ ಗೊಂದಲಗಳಿಗೆಲ್ಲ ಯಾವಾಗ ತೆರೆ ಬೀಳ್ತದೆ ಮೇಡಮ್? ಅದನ್ನ ಹೇಳಲಿಕ್ಕೆ ನಾನು ಯಾರು? ಬಟ್ ಅಧ್ಯಕ್ಷರು ತಮಗೆ ಹೇಳಿದಾರಂತೆ ತಾವೇ ಹೇಳ್ತಾ ಇದ್ದೀರಾ. ಸೊ ಆದಷ್ಟು ಶೀಘ್ರದಲ್ಲಿ ಇದಕ್ಕೆಲ್ಲ ಒಂದು ತೆರೆ ಬೀಳುತ್ತೆ. ನಾಯಕತ್ವ ಬದಲಾವಣೆ ಆಗುವಾಗ ಬೇಡವಾ ಮೇಡಮ್? ಏನು ನನಗೆ ಅದ್ರ ಬಗ್ಗೆ ನೀವು ಕೇಳಲಿಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದನ್ನ ಅವರು ಕೇಳ್ತಾರೆ, ಇವರು ಕೇಳ್ತಾರೆ, ನಾವು ಕೇಳ್ತೀವಿ. ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅದಕ್ಕೆ ಬದ್ಧ. ಖಂಡಿತವಾಗ್ಲೂ ಹೈಕಮಾಂಡ್ ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾನು ಬದ್ಧ ಆಗಿರ್ತೀನಿ, ಎಲ್ಲರೂ ಬದ್ಧರಾಗಿರ್ತೀವಿ. ಮೇಡಮ್, ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆ ಆಗಿತ್ತಾ? ಯಾಕಂದ್ರೆ DK ಶಿವಕುಮಾರ್ ಅವರು ನೋಡಿ, ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೇನು ಕಲ್ಪನೆನೂ ಇಲ್ಲ, ನನಗೇನು ಗೊತ್ತಿಲ್ಲ. ಮತ್ತು ಆ ಮಟ್ಟಕ್ಕೆ ನಾನು ಮಾತಾಡುವಂತ ಇದನ್ನು ಕೂಡ ಮಾತನ್ನ ಉಳಿಸ್ಕೊಳ್ಳೋದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಧರ್ಮ ಅಂತ. ನೋಡಿ, ತಾವು ಹೇಳ್ತಾ ಇದ್ರ ಅವ್ರ ಪೋಸ್ಟ್ನ ನಾನು ಕೂಡ ಪಾಪ ಮೇಡಮ್ ಕೇಳಿದ್ರೆ ಏನ್ರಿ ಹೇಳ್ಬೇಕು? ಅವ್ರು ಏನು ಹೇಳ್ಬೇಕು? ಎಲ್ಲವೂ ಹೈಕಮಾಂಡ್ ಬದ್ಧ, ನಾವು ಬದ್ಧ ಅಂತ ಹೇಳ್ತಾರೆ. ಅವರು ಓಪನ್ ಆಗಿ ಬ್ಯಾಟಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಜಮೀರ್ ಅಹ್ಮದ್ ಖಾನ್ ಅವ್ರ ರೀತಿಯಲ್ಲಿ, ರಾಜಣ್ಣ ಅವರ ರೀತಿಯಲ್ಲಿ, ಮಾದೇವಪ್ಪ ಅವರ ರೀತಿಯಲ್ಲಿ ಹಾಗೆಲ್ಲ ಓಪನ್ ಆಗಿ ಮಾತನಾಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಕಾರಣ ಅಲ್ಲಿ ಇನ್ನೊಂದು ರೀತಿಯಾಗಿದೆ.